ತಕ್ಕ ತಿನ್ನೋ ರಾಜಕಾರಣಿಗಳು ಸೇವನ ಅಧ್ಯಕ್ಷರೇ ಬನ್ನಿ ಬಂಧುಗಳೇ ನಮಸ್ಕಾರ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೊಲ್ಲಪ್ಪ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬೆಂಗಳೂರು ಲಗ್ಗೆರೆನಲ್ಲಿದೆ. ಇಲ್ಲಿ ಕಿಲೋಮೀಟರ್ ಉದ್ದಕ್ಕೆ ಲೈನ್ ಇದೆ. ಕೆಲವ್ರು ಹೇಳ್ತಾ ಇದ್ರೆ ಅಣ್ಣ ನಾನು 4 ಗಂಟೆ ರಾತ್ರಿಗೆ ಬಂದು ನಿಂತಿದ್ದೀನಿ ಅಂತ. 4 ಗಂಟೆ ರಾತ್ರಿ 50 ರೂಪಾಯಿ ತಗೋತಾರೆ. ತೂಕದಲ್ಲಿ ಕರೆಕ್ಟಾಗಿ ಕೊಡ್ತಾರೆ. ತೂಕದಲ್ಲೂ ಕರೆಕ್ಟಾಗಿ ಕೊಡಲ್ಲ. ಇದೆಲ್ಲ ಸಾರ್ವಜನಿಕರ ಹೇಳಿಕೆ ಇದೆ. ಇಲ್ಲಿನ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಅದೇನು ಹೊಟ್ಟೆಗೆ ಅನ್ನ ತಿಂತಾನೋ ಏನ್ ತಿಂತಾನೋ ಗೊತ್ತಿಲ್ಲ. ಈ ಕಡೆ ಬನ್ನಿ ತೋರ್ಸೋಣ. ಹೊಟ್ಟೆಗೆ ಅನ್ನ ತಿನ್ನೋ ಅಧಿಕಾರಿಗಳು, ಹೊಟ್ಟೆಗೆ ಅನ್ನ ತಿನ್ನೋ ರಾಜಕಾರಣಿಗಳು ಇದ್ರೆ ಈ ದೇಶ ಸುಭಿಕ್ಷ ಆಗುತ್ತೆ. ನಮ್ಮ ಜನನು ಹಂಗೆ ಮಂಗಗಳು ಕಳ್ಳರಿಗೆ ಕುದಿಮರಿಗೆ ಓಟ್ ಹಾಕಿ ಹಿಂಗೆ ಆ ಬಿಗ್ಲಲ್ಲಿ ರಾತ್ರಿ ಎಲ್ಲ ಕಾಯ್ಕೊಂಡು ಕುತ್ಕೋತವೆ. ಅವ್ರಿಗಿರೋ ಅಧಿಕಾರ ಅವ್ರದೇ ಹಕ್ಕು, ಅವ್ರಿಗೆ ಬರೋ ಹಕ್ಕು, ಅವ್ರು ಕಟ್ಟಿರೋ ತೆರಿಗೆಯಿಂದ ಅವ್ರಿಗೆ ಸರ್ಕಾರ ಇವ್ರು ಕೊಡ್ತಾರ. ಇದನ್ನ ಅವ್ರಿಗೆ ತಲುಪ್ಸಕ್ಕೆ ಏನು ನೋಡ್ತಾ ಇರೋದು. ಈ ಕಡೆ ಬನ್ನಿ ಬನ್ನಿ ಈ ಕಡೆ ಬನ್ನಿ. ಇದು ನಾನು ಹೇಳಲೇಬೇಕು, ಇದು ಬೆಂಗಳೂರಿನ ಲಗ್ಗೆರೆಯ ರಾಜೀವ್ ಗಾಂಧಿ ನಗರದಲ್ಲಿ ಕಲ್ಲಪ್ಪ ಅನ್ನೋ ಸರ್ಕಾರಿ ನ್ಯಾಯಬೆಲೆ ಅಂಗಡಿಲಿ ಸಾಕಷ್ಟು ಸಲ ಇಲ್ಲೆಲ್ಲ ಭ್ರಷ್ಟಾಚಾರ ಅವ್ಯವಹಾರ ಇಲ್ಲೆಲ್ಲ ಸಾಕಷ್ಟು ಆಗಿ ಕಳೆದ ಬಾರಿ ಒಂದು ನ್ಯೂಸ್ ಚಾನೆಲ್ ಬಂದು ಸುದ್ದಿ ಮಾಡಿ ಮತ್ತೆ ಅವನ್ನ ಸಸ್ಪೆಂಡ್ ಮಾಡಿದ್ರು ಸ್ವಲ್ಪ ಜಾಮ್ ಆಗಿದೆ. ಗಾಡಿ ಬಿಡಿ ಜಾಮ್ ಆಗಿದೆ. ಸಾರಿ, ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದ್ರು ಸಹ ಇವತ್ತು ಪ್ರತಿ ತಿಂಗಳು ಇದೇ ಇತ್ತು. ರಾತ್ರಿ 12 ಗಂಟೆ 1 ಗಂಟೆಯಿಂದ ಹೆಣ್ಮಕ್ಳು ಸ್ವಲ್ಪ ನೋಡಿ ಎಂತೆಂಥವ್ರು ಬಂದು ವಯಸ್ಸಾದ್ರು ಮುದುಕರು ಸ್ವಲ್ಪ ಯಾವ್ಯಾವ ಸ್ಥಿತಿಲಿ ಬಂದು ನಿಂತಿದ್ದಾರೆ ಅನ್ನೋದು ನಾನು ತೋರಿಸ್ತೀನಿ. ಯಾಕೆ ಏನಾಗಿದೆ ಅಂತ ನಂಬರ್ ಇದೆ. ಏನ್ ಸರ್ ಇದು ವ್ಯವಸ್ಥೆ? ಹಿಂದೆ ಬನ್ನಿ, ಸ್ವಲ್ಪ ಜಾಮ್ ಮಾಡಿ ಸರ್. ಏನಾಗಿದೆ? ಇಬ್ಬರು 4 ಇರ್ತವೆ. ಯಾರು ರಾಜಕೀಯ ಮಾಡಲ್ಲ. ನಾವು ಸಾಕಷ್ಟು ಒಳ್ಳೇದನ್ನ ಬೆಂಬಲಿಸಿಲ್ಲ ಅಂದ್ರೆ ನೀವೇ ನಿಮ್ಮ ಮಕ್ಕಳು ತಲೆ ಮೇಲೆ ಕಲ್ಲೆ ತಕ್ಕಂಗೆ ಏನಾಗಲ್ಲ. ನಿಮ್ಗೆ ಯಾವಾಗ ಬಂದ್ರಿ ನೀವು? ನೈಟ್ 2:30 ನಾವು ಬಂದಿರೋದು. 6 ಗಂಟೆ ಬಂದಿರ್ತವ್ರೆ. 6:30 ನೋಡಿ. ಇಲ್ಲಿ ಶಿವಲಿಂಗಪ್ಪ ಅಂತ 8 ಸಂಜೆ ಟೈಮು ಮತ್ತೆ ರಜಾ ದಿನ, ಸರ್ಕಾರಿ ರಜಾ ದಿನ. ತಿಂಗಳಲ್ಲಿ 25 ದಿನನೂ ತೆಗಿಬೇಕು. ಇಲ್ಲ ಅವ್ನಾಗ ಇನ್ನೊಬ್ರು ತೆಗಿತಾರೆ ಬೇಕಾರೆ 2 ದಿವಸ ಕೊಟ್ಬಿಟ್ರೆ ಇಲ್ಲ ಅಂತ ಇಲ್ಲ, ಅಕ್ಕಿನೇ ಇಲ್ಲ. ಶಿವಲಿಂಗಪ್ಪ ಅಂತ ಸರಿ, ಏನಾದ್ರು ಆಗ್ಲಿ ಅವ್ರು ಬೇಕಾಗಿಲ್ಲ. ಅಧಿಕಾರಿಗಳು ಇಟ್ಕೊಳ್ಳೋಣ. ಅಧಿಕಾರಿಗಳು ಏನ್ ಕರ್ತವ್ಯ ಅವ್ರು ಮಾಮೂಲಿ ತಗೊಂಡ್ಬಿಡ್ತಾರೆ, ಇದಕ್ ಬಿಟ್ಬಿಡ್ತಾರೆ, ಕೇಳಲ್ಲ ಅನ್ಕೊಂಡಿದ್ದಾರೆ. ಜನ ಒಗ್ಗಟ್ಟಾದ್ರೆ ಅವನ ಉಚ್ಚವಿಸ್ಬೋದು ಕಣ್ರಿ. ಏನ್ ದೊಡ್ಡ ವಿಷಯ ಅಲ್ಲ. ಏನ್ ನಿಮ್ ದುಡ್ಡು ಕಣ್ರಿ ಇದು. ಯಾಕ್ರಿ ಅವ್ರು ಮಾಡ್ತಾರೆ? ಇವ್ರಿಗಾಗಲಿ ಇನ್ನೊಬ್ರು ಕೊಡ್ತಾರೆ. ಅದ್ರಲ್ಲೇನಂತೆ ಯಾರೋ ನೀವು ಬಡವರು ಇರ್ತಾರೆ. ಇವ್ರಿಗೂ ತಿಂಗಳಲ್ಲಿ 3 ದಿನ ತಂದ್ಬಿಟ್ಟು 50,000 ರೂಪಾಯಿ ಜವಲ್ ಮಾಡಿಕೊಂಡು ಹೋಗ ಇರೋದು. ಎಷ್ಟೋ ಜನ ಕೆಲಸ ಹೋಗ್ಬೇಕು, ಎಷ್ಟೋ ಜನ ತಿಂಗಳು ಡೇಟ್ ಇರ್ತದೆ. ನಮ್ದೇ ಜನ ರೀ, ನಮ್ದೇ ಸೋದರು. ನೋಡಿ, ಯಾರಾದ್ರೂ ಒಂದು 5 ಜನ ಬನ್ನಿ. ಜೆಡಿ ಆಫೀಸ್ ಹತ್ರ ಹೋಗೋಣ. ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲೇಬೇಕು, ನಾವು ರಾತ್ರಿ ಎಲ್ಲ ಕಾಯ್ತಾರ ಅಂತ ಹೇಳೋಣ. 5 ಜನ ಬನ್ನಿ. ನಂಬರ್ ಕೊಡಿ. ಒಂದು ನಿಮಿಷ ಹೇಳಿ ಸರ್. ಸರ್ ನಮಸ್ಕಾರ. ನಾನು KRS ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾರೆ, ಚೆನ್ನಯ್ಯ ಅಂತ.
ಸರ್ ಇಲ್ಲಿ ಕಲ್ಲಪ್ಪ ಅಂತ ಅಣ್ಣ ಒಂದ್ ನಿಮಿಷ ಫುಡ್ ಇನ್ಸ್ಪೆಕ್ಟರ್ ಸರ್, ಇಲ್ಲಿ ಜನ ರಾತ್ರಿ 1 ಗಂಟೆ 10 ಗಂಟೆಯಿಂದ ಹಿಡಿದು ಸಹ ರಗ್ಗು ದಿಂಬು ಚಾಪೆ ಹಾಕೊಂಡು ಅಕ್ಕಿ ತಗೊಳಕ್ಕೆ ಕಾಯ್ಕೊಂಡಿದ್ದಾರೆ. ಅಕ್ಕಿ ತಗೊಳಕ್ಕೆ ಕಾಯ್ಕೊಂಡು ಕೂತಿದ್ವಿ ಇಲ್ಲಿ ಕಲ್ಲಪ್ಪ ರೇಷನ್ ಅಂಗಡಿಲಿ. ನಿನ್ನೆ ರಾತ್ರಿ 10 ಗಂಟೆಯಿಂದ ಏನ್ ಸರ್ ಇದು? ಇರಿ ಸರ್ ಒಂದ್ ನಿಮಿಷ ಇರೋಣ, ಕೇಳಿ ಜನ ಕೇಳಿ ಮಾತಾಡ್ತಾ ಇರೋಣ. ಇಲ್ಲಿ ಬರಕ್ ಹೇಳಿಲ್ಲ ಅಂದ್ರೆ ಹೇಳಿ ಸರ್ ಇದು ತಿಂಗಳು ಒಂದಿನ ತೆಗಿತಾರೆ. ಒಂದ್ ನಿಮಿಷ ಇರಿ ಸರ್, ಹೇಳಿ ಸರ್ ಇದು ಅಂಗಡಿ ಸಸ್ಪೆಂಡ್ ಆಗಿದೆ. ಜನ ಕಾಯ್ತಾ ಇದ್ದಾರೆ. ಏನ್ ಭಿಕ್ಷೆ ಹಾಕ್ಬೇಕು ಅಂತ ಭಿಕ್ಷೆ ಕೇಳ್ತಿದಾರ ಜನ ಭಿಕ್ಷೆ ಕೇಳ್ತಿದಾರೆ ಸರ್ ನಿಮ್ಮನ್ನ. ಯಾಕೆ ನೀವು ಯಾಕೆ ನೀವು ಇಲ್ಲಿ ಶಿಸ್ತುಬದ್ಧ ಕ್ರಮ ತಗೊಳಲ್ಲ? ಮತ್ತೆ ಇಲ್ಲಿ ಬಂದು ಯಾಕೆ ನೀವು ಇಲ್ಲಿ ಬಂದು ನೋಡ್ಬೇಕು ತಾನೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ. ಜಾಗ ಬಿಡಿ ಹಾ ಹೇಳಿ ಸರ್. ರಾಜಕಾರಣಿ ಇಂಥ ರಾಜಕಾರಣಿ ಮಾಡ್ಲಿ ಎಲ್ಲರೂ. ಈಗ ಏನ್ ಮಾಡ್ತೀರಿ? ಈಗ ಬರ್ಬೇಕು ನೀವು ಇಲ್ಲಿ ಸ್ಪಾಟ್ಗೆ. ಬರ್ಬೇಕು ನೀವು, ಅಕ್ಕಿ ಕೊಡ್ಬೇಡ್ರಿ ಅವ್ರು ಬರೋರ್ಗು. ಕೊಡ್ತಾ ಇರ್ಲಿ ನಿಂತವ್ರೆ ಎಷ್ಟೊತ್ತಿಗೆ ಬರ್ತೀರಾ ಸರ್? ಆಮೇಲೆ ಸಮಸ್ಯೆ ಸಸ್ಪೆಂಡ್ ಆಗಿದೆ. ಜನ ಇಲ್ಲಿ ಕಾಯ್ತಾ ಇದಾರೆ. ಅವ್ರಿಗೆ ದಿನನಿತ್ಯ ಕಾರ್ಯಕ್ರಮಗಳು ಬಿಟ್ಟು ಅವ್ರ ದಿನನಿತ್ಯ ಕರ್ಮಗಳನ್ನ ಬಿಟ್ಟು ಬಾತ್ರೂಮ್ ಓದಿರ್ತದೆ. ಹೆಣ್ಮಕ್ಳು ಕಾಯ್ತಿದ್ದಾರೆ. ನಂಬರ್ ತಗೊಳ್ರಿ ಎಲ್ಲರೂ. ನಂಬರ್ ತಗೊಳ್ಳಿ ನೀವು. ಎಲ್ಲರೂ ಫುಡ್ ಇನ್ಸ್ಪೆಕ್ಟರ್ ನಂಬರ್ ತಗೊಳ್ಳಿ ನೀವು. ಅಷ್ಟು ಜನ ಫೋನ್ ಮಾಡಿ ಹುಡಿಕೊಂಡು ಹೋಗಿ ಅವ್ರಿಗೆ ಪರ್ಕೆ ತಗೊಂಡೋಗಿ ಸರ್. ಆಯ್ತು ಬನ್ನಿ. ಏನು ಮಾತಾಡಲ್ಲ ಮಾತಾಡ್ತಾರೆ ಅಷ್ಟೇ. ಸಮಸ್ಯೆ ಮೂಲ ಇರೋದು ನಾವು ಹೇಳೋದು ಅರ್ಥ ನೋಡಿ ಇದು ಸರ್, ಇವತ್ತು ಬರ್ಬೇಕು ನೀವು ಸ್ಪಾಟ್ಗೆ. ಅರ್ಥ ಆಯ್ತಾ? ಬಂದು ಜನರು ಸ್ವಲ್ಪ ಕಷ್ಟ ಹಾಕಿ ಸುಮ್ಮನೆ ಆಫೀಸ್ ರೂಮಲ್ಲಿ ಅಲ್ಲಿ AC ನಿಮ್ದು ಯಾವ್ದೋ ಒಂದು ಇದ್ರಲ್ಲಿ ಇರೋದಲ್ಲ. ನಮ್ಮ ಸಮಾಚಾರ ಅಷ್ಟೇ. ಆಯ್ತು ಬನ್ನಿ. ಸೊ ಇದು ಇಲ್ಲಿನ ಎಷ್ಟು ಅವ್ಯವಸ್ಥೆ ಯಾವ ತರ ಕಾಡ್ತಿದ್ದಾನೆ ಜನಸಾಮಾನ್ಯರು. ನಾನೀಗ ಫುಡ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳಿದರೆ, ಮುಂದಿನ ತಿಂಗಳಿಂದ ಅಂದ್ರೆ ನಾಳೆಯಿಂದಲೇ ಈ ತರ ಕೆಲಸ ನಡೀಕೂಡ್ದು. ನಾನು ತೋರಿಸ್ತೀನಿ ಬನ್ನಿ. ಎಲ್ಲಿಂದ ಎಲ್ಲಿವರೆಗೂ ಕ್ಯೂ ನಿಂತಿದ್ದಾರೆ ಜನ. ಮಾಡಿ ಸ್ಟಾರ್ಟ್ ಮಾಡಿ. ಪ್ರಿಪೇರ್ ಬೆಳಗ್ಗೆ ಬಂದು ಎಲ್ಲ ರೆಡಿ ಮಾಡ್ತಾರೆ. ಕೊಡ್ಬೇಕು ಅಂತ ತಿಂಗಳ 24 ದಿನ ತೆಗಿಬೇಕು ಅಂತ ರೂಲ್ಸ್ ಇಲ್ವಾ ಸರ್? ನನಗೆ ಇವತ್ತೇ ಗೊತ್ತಿರೋದು ಕ್ಯಾನ್ಸಲ್ ಆಗೋದೆ. ನೀವು 10 ಗಂಟೆವರೆಗೂ ಇಲ್ಲೇ ಇರ್ಬೇಕು. ಕೆಲ್ಸಕ್ಕೆ ಹೋಗೋ ನೋಡಿ ಸರ್. ಇಲ್ಲಿ ನಾನು ಹೇಳೋದಿಷ್ಟೇ, ಒಂದ್ ನಿಮಿಷ ಜನರಲ್ ಹೇಳ್ತಾನೆ ಕೇಳಿ. ಎಲ್ಲ ಕೂಲಿ ಕಾರ್ಮಿಕರೇ, ಅರ್ಥ ಆಯ್ತಾ? ನಿಮ್ಮಂಗೆ ಯಾವ್ದೋ ಒಂದು ಹಂತದಲ್ಲಿ ಬರ್ತದೆ, ಯಾವ್ದೋ ಒಂದು ರೂಪದಲ್ಲಿ ನೀವೆಲ್ಲ ಮಾಡ್ಕೊತೀರ. ಕೇಳಿಸ್ಕೊಬೇಕು. ಈ ತರ ಕೂಡ್ದು ನೆಕ್ಸ್ಟ್ ಇವತ್ತಿಂದಲೇ ಸ್ಟಾಪ್ ಆಗಬೇಕಿದೆಲ್ಲ. ಬೆಳಿಗ್ಗೆ ಎದ್ರೆ ಅವ್ರು 8 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು. ಯಾರು ಕೊಡ್ತಾರೆ ಅವ್ರಿಗೆ? ಇವ್ರು ಅಕ್ಕಿ ತಗೊಳಕ್ಕೆ, ಅವ್ರ ಹಕ್ಕನ್ನ ಅವ್ರು ಪಡ್ಕೊಳಕ್ಕೆ ಒಂದ್ ದಿನದ ಕೆಲ್ಸಗಳು ಹಾಳು ಮಾಡ್ಕೊಬೇಕು. ಅವರು ರಾತ್ರಿ 2 ಗಂಟೆ 10 ಗಂಟೆಯಿಂದ ಕಾಯ್ತಿದ್ದಾರೆ ಅಂತಂದ್ರೆ ನಿದ್ದೆ ಎಲ್ಲ ಬಿಟ್ಟು ಏನ್ ಭಿಕ್ಷೆ ಕೇಳ್ತಾರೋ ಇಲ್ಲಿ? ಜನ ಇರೋದೇ ಇಲ್ಲ. 4 ದಿವಸ ಕೊಟ್ರೆ ಇಷ್ಟು ಜನ ಇಲ್ಲ. ಎಷ್ಟು ದಿನ ಟೈಮ್ ಇದೆ ಸರ್? ಇಲ್ಲದೇ ಇಲ್ಲ. ನಿಮ್ಗೆ ನೋಡಿ 4-5 ದಿನ 4-5 ದಿನದವರೆಗೂ, ಹೆಚ್ಚಿಗೆ ಒಂದು ವಾರದವರೆಗೂ ಇರ್ತದೆ. ಎಷ್ಟು ದಿನ? ಇಬ್ರು ಬಂದ್ರು ಕೊಡ್ಬೇಕು, ಒಬ್ರು ಬಂದ್ರು ಕೊಡ್ಬೇಕು. ಇದು ಸ್ಟಾಪ್ ಆಗ್ಬೇಕು. ನೀವು ಇಲ್ಲಿ ಯಾವನ್ನು ನಮಸ್ಕಾರ ಹೊಡೆಯಂತದೇನಿಲ್ಲ. ನಿಮ್ಮ ಅಕ್ಕಿ ಇದು. ಅರ್ಥ ಆಯ್ತಾ? ನೀವು ಕಟ್ಟ ಟ್ಯಾಕ್ಸ್ ಎಷ್ಟೆಲ್ಲ ಹೋಗ್ತೀವಿ, ನೀವು ತಗೊಂತಾ ಇದೀರಾ. ಇಲ್ಲಿ ಭಿಕ್ಷೆ ಬೇಡ ತರ ಬಂದು ನಿಂತ್ಕೊಳ್ಳೋಂತ ಏನಿಲ್ಲ. 1 ವರ್ಷ 2 ವರ್ಷ ಸ್ಟಾರ್ಟ್ ಮಾಡ್ರಿ. ಆಯ್ತು ಹೇಳಿ. ಇಷ್ಟ ಹೇಳ್ತಾ ಸೊ ನಾನು ಈ ವಿಡಿಯೋ ಎಂಡ್ ಮಾಡ್ತೇನೆ. ನಾನೀಗ ಆಕ್ಚುಲಿ ನಾನು ಮಾತಾಡಿದೀನಿ ನಾನು ಫುಡ್ ಇನ್ಸ್ಪೆಕ್ಟರ್ ಜೊತೆ. ಎಲ್ಲಿಂದ ಎಲ್ಲಿವರೆಗೂ ಜನಸಾಗರ ನಿಂತಿದೆ ಅನ್ನೋದು ಕೇಳಿ. ಪಾಪ ಅವ್ರವ್ರ ಕೆಲ್ಸಗಳು, ಅವ್ರ ಸಮಸ್ಯೆಗಳು ಏನೇನು ಇರ್ತದೋ ಇಲ್ಲಿ ಬಂದು ಅಕ್ಕಿಗೋಸ್ಕರ ಇಲ್ಲಿ 5 ಕೆಜಿ ಕೊಡ್ತಾರೋ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕಾಯ್ಕೊಂಡು ನಿಂತ್ಕೋಬೇಕು. ಅವ್ರ ಕೆಲ್ಸಗಳನ್ನ ಬಿಟ್ಟು ಅಂತ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಇರ್ಬೋದು ಅನ್ನೋದ ಜನಸಾಮಾನ್ಯರು ನೋಡಿ. ನಾನು ಮಾತಾಡಿದೀನಿ ಸರ್, ಸ್ಟಾಪ್ ಆಗ್ಬೇಕು. ಎಲ್ಲ ಬದಲಾಗಬೇಕು. ಇಲ್ಲಿ ಬದಲಾಗಿ ಅಂತಾರೆ ಬೀಗ ಹಾಕಿಸ್ತೀವಿ. ಬೀಗ ಹಾಕ್ಸ್ಬಿಟ್ಟು ಗೊತ್ತು ನಮ್ಗೆ ಎಲ್ಲಿ ಕೊಡ್ಸ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿದೀನಿ.
ನೋಡಿ ಇಲ್ಲ ಮೇಡಮ್ ನಾವು ಮಾಡ್ತೀವಿ. ಹೋದ ತಿಂಗಳು ಪಬ್ಲಿಕ್ ನ್ಯೂಸ್ ಚಾನಲ್ ಬಂದಿದ್ವು. ನನಗೆ ಗೊತ್ತಿದೆ ಇವ್ರು ಹೊಸಬ್ರು, ಇವ್ರು ಮಾಡ್ತಾರೆ. ನಾನು ಹೇಳಿದ್ದೀನಿ ಅರ್ಥ ಆಯ್ತು. ಹೋದ ತಿಂಗಳು ಬಂದು ಅವ್ರು ಸಸ್ಪೆಂಡ್ ಆಗಿದ್ದಾರೆ. ನಮ್ಮ ಗಮನಕ್ಕೆಲ್ಲ ಬನ್ನಿ, ನಾವೇ ಮಾಡ್ಬೇಕು ಅಂತಿದ್ದೆ. ಸೊ ಯಾರೋ ಬಂದು ಮಾಡಿದ್ದಾರೆ, ಸಸ್ಪೆಂಡ್ ಆಗಿದೆ ಅವರು. ಕಂಟಿನ್ಯೂ ಆಗಿ ಇನ್ಮೇಲೆ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ ಸ್ವಲ್ಪ ಕ್ಯೂನಲ್ಲಿ ಆಯ್ತು. ನಾವಿಲ್ಲೇ ಇರ್ತೀವಿ, ನಾವಿಲ್ಲೇ ಇರೋದು. ಫುಟಿಂಗ್ ಶಾಟ್ ನಂಬರ್ ತೊಗೊಳ್ಳಿ, ಅಥವಾ ನಾವು ಬರ್ತಾ ಇರ್ತೀವಿ. ಕ್ಯೂನಲ್ಲಿ ನಿಂತ್ಕೊಂಡ್ರೆ ನಾ ಕೊಡ್ತಾರೆ, ನಿಂತ್ಕೊಳ್ರಣ. ಇನ್ನು ಸಮಸ್ಯೆ ಆಗಲ್ಲ, ನಿಂತ್ಕೊಂಬಿಡಿ ಸರ್. ಏನಾಗ ತೋರ್ಸ್ಕೊಂಡು ಹೋಗಿ ಗೊತ್ತಾಗ್ಬಿಡ್ತೈತೆ. ಎಲ್ಲ ತೋರ್ಸಿ ನೋಡಿ ಜನ ಹೆಂಗೆ ಹೋಗಿ ಕೊಡ್ತಾರೆ. ಅಲ್ಲಿ ನಿಂತ್ಕೊಂಡ್ಬಿಡಿ, ಹೋಗಿ ಅಲ್ಲಿಗೆ. ಈ ಕಡೆಯಿಂದ ಮಾಡಿದ್ರೆ ಸುಮ್ಮನೆ ನಮ್ಮ ಯಜಮಾನ್ರೆ ಅವರು ಎಲ್ಲ ಇರ್ಲಿ, ಮಾಡಿದ್ರೆ ಕರೆಕ್ಟ್. ಕೊಡ್ತಾರೆ, ನಿಂತ್ಕೊಳ್ಳಿ ಸರ್. ಇಲ್ಲಿ ಯಾರೋ ಕುಂತ್ಕೊಂಡು ಇಲ್ಲಿ ಕಾಯ್ಕೊಂಡು ಕುಂತ್ಕೊಳಕ್ ಹೋಗ್ಬೇಡಿ. ನೋಡಿ ಅಲ್ಲ ಈಗ ಈ ತಿಂಗಳಿಂದ ಹೊಸಬರಂತೆ ಬಿಡ್ರಿ, ಈ ತಿಂಗಳಿಂದ ಹೊಸಬರಂತೆ ಬಿಡ್ರಿ. ನಾನು ಅದನ್ನೇ ಮಾತಾಡಿದೀವಿ. ಈ ತಿಂಗಳು ಇವತ್ತೇ ಲಾಸ್ಟ್ ಆಗುತ್ತೆ, ಇದು ಇವತ್ತೇ ಲಾಸ್ಟ್ ಆಗುತ್ತೆ. ಮುಂದಿನ ಸಲ ಇಲ್ಲ, ನಾಳೆಯಿಂದ ಸರಿ ಆಗುತ್ತೆ ಬಿಡಿ. ನಾಳೆಯಿಂದ ಸರಿ ಆಗುತ್ತೆ. ಇವತ್ತೇ ಲಾಸ್ಟ್. 3 ದಿನ ಅಲ್ಲ, 1 ವಾರದವರೆಗೂ ನಾವು ಕೊಡ್ತೀವಿ. ವಾರದವರೆಗೂ ನಾವು ಕೊಡ್ತೀವಿ. ಇಲ್ಲ ಇಲ್ಲ ಬಿಡಿ ಅಮ್ಮ, ನಾವು ಮಾಡಿಸ್ತೀವಿ ಬಿಡಿ. ನಾವು ಬಂದಿದ್ವಲ್ವಾ, ಎಲ್ಲ ಕಾರ್ಡ್ಗೂ ಕೊಡ್ಬೇಕು, ಎಲ್ಲ ಕಾರ್ಡ್ಗೂ ಕೊಡ್ಬೇಕು. ನಾನ್ ಬರ್ತೀನಲ್ಲ, ಅವಾಗ ಬನ್ನಿ, ನಾವು ಕರ್ಕೊಂಡ್ ಬರ್ತೀನಿ. ಎಲ್ಲ ಕಾರ್ಡ್ಗೂ ನಂದು ಕಾರ್ಡ್ ಇದೆ, ಇಲ್ಲಿದ್ದೇನೆ, ಬನ್ನಿ. ಫೋನ್ ಮಾಡಿ, ಯಾವಾಗಾದ್ರೂ ಫೋನ್ ಮಾಡಿ. ಇಲ್ಲ ಇಲ್ಲ ಬಿಡಿ ಅಮ್ಮ, ಕೊಡ್ತಾರೆ ಬಿಡಿ. ಇನ್ಮೇಲೆ ಬಗೆಹರ್ತದೆ, ಇನ್ಮೇಲೆ ಬಗೆಹರ್ತದೆ. ಅವ್ರದೇ ನಂಬರ್, ನಮ್ಮ ಯಜಮಾನ್ರೆ ನಾವು ಮಾಡಿ ನೀಟಾಗಿ ತಗೊಂಡೋಗಿ ಕಿಲೋಮೀಟರ್ ಗಟ್ಟಲೆ ಬಿಡಿ ಸರ್. ಪಾಪ ಅವ್ರ ಕೆಲಸ ಎಲ್ಲ ಬಂದಿರ್ತಾರೆ. ನೋಡಿ, ಇದು ಕಿಲೋಮೀಟರ್ ಗಟ್ಟಲೆ ಬಂದಿಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿಲ್ಲಿ ಕಾಯ್ಬೇಕು ಅಕ್ಕಿ ತಾಣಕ್ಕೆ. ನೈಟ್ 10 ಗಂಟೆಯಿಂದ ಇದ್ದಾರಾ ಅಕ್ಕಿ ತಾಣಕ್ಕೆ? ಇಲ್ಲ ಬಿಡಿ, ಮುಂದಿನ ಸಲ ಅಲ್ಲ, ಇವತ್ತಿಂದಲೇ ಆತರ ಆಗಲ್ಲ. ಇಲ್ಲ ಇಲ್ಲ ಆಗಲ್ಲ ಬಿಡಿ. ನಂಬರ್ ಕೊಟ್ಟಿದ್ದೀನಿ ನಾನು, ನನಗೆ ಫೋನ್ ಮಾಡ್ತಾರೆ, ನಾನು ಮಾಡ್ತೀನಿ. ನಾವಿಲ್ಲೇ ಪಕ್ಕದ ರೋಡಲ್ಲಿ. ಸರ್, ಪೊಲೀಸ್ನವ್ರು ಕಳ್ಳರು ಕೇಳಿ, ಅವ್ರು ಕರೆಕ್ಟಾಗಿ ಇಷ್ಟೆಲ್ಲ ಯಾಕೆ ಆಯ್ತದೆ? ನೀವೆಲ್ಲ ಯಾಕೆ ಇಲ್ಲಿ ನಿಂತ್ಕೊಬೇಕು ಅಲ್ವಾ? ನಾವು ಮಾಡಿಸ್ತೀವಿ ಬಿಡಿ ಸರ್. ನಾಳೆಯಿಂದ ಇದಾಗಲ್ಲ. ನಾವಿಲ್ಲೇ ಪಕ್ಕದ ರೋಡಲ್ಲಿ ನಾವು ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಇದೇ ರೋಡಲ್ಲಿ ಓಡಾಡ್ತೀವಿ, ನಾವು ರೆಡಿ ಮಾಡಿಸ್ತೀವಿ ಬಿಡಿ. ಇಲ್ಲ, ಇವತ್ತಿಂದಲೇ ಕೊಡ್ತಾರೆ ನಿಂತ್ಕೊಳ್ಳಿ. ಇಲ್ಲ ಬಿಡಿ ಅಮ್ಮ, ಕ್ಲಿಯರ್ ಆಗುತ್ತೆ ಬಿಡಿ. ಕೊಡ್ತಾರೆ ಇನ್ಮೇಲೆ ಕರೆಕ್ಟಾಗಿ ನಡ್ಕೋತಾರೆ. ಬನ್ನಿ, ಇನ್ಮೇಲೆ ಹೇಳಿದ್ವಿ, ಮಾತಾಡಿದೀವಿ. ಅಣ್ಣ, ನನ್ನ ನಂಬರ್ ತಗೋಣ, ಫೋನ್ ಮಾಡೋಣ ನನಗೆ. ಐಟಮ್ಗಳು ನೋಡಿ, ಎಲ್ಲ ಸೆಕೆಂಡ್ಸ್ ಐಟಮ್ ಕೊಡ್ತಾರೆ. ಏನ್ ಐಟಮ್ ಕೊಡ್ತಿದ್ದಾರೆ? 150 200 ಐಟಮ್. ಹೊಸಬ್ರು ಬಿಡಿ ಸರ್, ಕೊಡ್ತಾರೆ. ಆಮೇಲೆ ಇಲ್ಲಿ ನೋಡಿ ಸರ್, ಒಂದು ಐಟಮ್ ತೊಗೊಳೋದು, ಐಟಮ್ ಕೊಡೋದು, ದುಡ್ಡು ಇಸ್ಕೊಳೋದು, ತಮ್ಗೆ ದುಡ್ಡು ಇಸ್ಕೊಳೋದು, ಅವೆಲ್ಲ ಮಾಡ್ಕೊಡೋದು. ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದಾರೆ.
ಮಾಡಲ್ಲ ಬಿಡ್ರಿ ಪಾಪ ಅವ್ರಿಗೆ ಹೊಸ ಹೇಳ್ಬೇಕು ಸರ್, ಹೇಳ್ತಾ ಇದೀವಿ ಅರ್ಥ ಆಯ್ತಾ ಸರ್? ಗೊತ್ತಿಲ್ಲ ಅಲ್ಲಲ್ಲ ಗೊತ್ತಿದೆ, ನಮ್ ಗೈಡ್ಲೈನ್ಸ್ ನಾವ್ ಹೇಳ್ಬೇಕು, ಗೊತ್ತಿಲ್ಲ ಹೊಸ ಬಂದಿದೆ ಅರ್ಥ ಆಯ್ತಾ ಸರ್? ಆತರ ಮಾಡ್ಕೊಡ್ದು ಆತರ ಮಾಡಿ ಅಷ್ಟೇ. ಇನ್ಮೇಲೆ ಈ ತರ ಇನ್ನೂ ಬೇರೆ ಹೇಳ್ರಿ ಪಾಪ ಅವ್ರಿಗೇನ್ ಗೊತ್ತಿ ಹೋಗ್ತಿದ್ದಾರೆ ಬೇರೆ ಯಜಮಾನ್ರೆ, ನಮ್ ಗೈಡ್ಲೈನ್ಸ್ ನಾವ್ ಹೇಳ್ಬೇಕು. ಹಿಂಗಾಗ ಓದ್ಕೆ ಮತ್ತೆ ಇಲ್ಲೆಲ್ಲ ನಿಂತ್ಕೊಂಡು ಜನ ಸಾಯ್ತಾ ಇರೋದು, ಕೊಡೋದ್ ನಾವು ಹಾಳು ಮಾಡಕ್ಕೆಲ್ಲ ಬಂದಿರೋದು. ಹಿಂಗ್ ನಿಲ್ಸ್ಬೇಕು, ಹಿಂಗೆ ಜನಗಳನ್ನಲ್ವಾ ಹಿಂಗ್ ನಿಲ್ಲಿಸ್ಕೊಬೇಕು ಬೀದಿಲಿ. ಆಯ್ತು, ಇಷ್ಟ ದಿನ ನಡೀತಿದ್ದಲ್ವಾ, ನೀವು ಏನ್ ಮಾಡ್ತೀರಿ ಮತ್ತೆ? ನೀವು ಇಷ್ಟ ದಿನ ನಡೀತಿದ್ದಾನೆ, ಇಷ್ಟು ವರ್ಷ ನಡೀತಿದ್ದಲ್ವಾ, ನೀವೆಲ್ಲ ಎಲ್ಲೋ ಇದ್ರಿ? ನಂಬರ್ ತೊಳಿ ಸರ್, 9880 988 00 67 336 ಸರ್. ನಮ್ ಗೈಡ್ಲೈನ್ಸ್ ನಾವ್ ಹೇಳಿದೀವಿ ಮಾಡಿ, ನಾಳೆಯಿಂದ ಇದು ಆಗ್ಬಾರ್ದು, ಈ ತರ ಈ ಸ್ಥಿತಿ ಬರ್ಕೊಡ್ದು. ಉಲ್ಟಾ ಮಾತಾಡೋ ಹೊತ್ತಿಗೆ ಈಗ 10-15-20 ವರ್ಷದಿಂದ ಜನ ಸಾಯ್ತಾ ಇರೋದಿಲ್ಲಿ. ಯಾರನ್ನೋ ಒಬ್ಬರನ್ನ ಬಚಾವ್ ಮಾಡಕ್ಕೋಸ್ಕರ ನಡೆಯೋದಲ್ಲ ಇಲ್ಲಿ, ಜನರ ಸಮಸ್ಯೆ ನೋಡ್ಬೇಕು. ಆಯ್ತು, ಇಲ್ಲ ಬಿಡಿಯಮ್ಮ, ಬೈರುತ್ತೆ ಬಾ. ಸುಮ್ಮನೆ ಕೆಲಸ ಕಾರ್ಯರೆಲ್ಲ ಬಿಟ್ಟು ಇಲ್ಲಿ ಬಂದು ವನವಾಸ ಪಡೋಂಥದ್ದು ಏನಾಯ್ತು ಹೇಳಿ? ಕೊಡಲ್ವಲ್ಲ, ಒಂದ್ ದಿವಸ ಲಾಸ್ಟ್. ಇಲ್ಲ ಬಿಡಿ, ಇನ್ಮೇಲೆ ಅಕ್ಕಿ ಖಾಲಿಯವರೆಗೂ ಕೊಡ್ತಾರೆ, ರೆಗ್ಯುಲರ್ ಆಗಿ ಕೊಡ್ತಾರೆ ಬಿಡಿ. ನಾವು ನಂಬರ್ ಕೊಟ್ಟಿದ್ವಿ, ಕೆಲವರು ಮಾಡ್ತಾರೆ, ನಾವಿಲ್ಲೇ ಪಕ್ಕದ ರೋಡಲ್ಲಿ ಇರೋದು, ನಾವು ಬರ್ತಾ ಇರ್ತೀವಿ. ಬನ್ನಿ ಸರ್.